ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋಗಳ ಸರಣಿಯಲ್ಲಿ ಸೇತುಬಂಧ 2025 ಮತ್ತು 26ಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ, ಅಂದರೆ ಏನು ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಅಂತ ಕರಿತೀವಿ, ಆ ಪಟ್ಟಿಗಳ ಒಂದು ವಿಚಾರವನ್ನು ತಿಳಿಸಲಾಗುತ್ತೆ. ಮತ್ತು ಆ ಪಟ್ಟಿಗಳ ಅನುಗುಣವಾಗಿ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರ ಪತ್ರಿಕೆಯನ್ನು ಕೂಡ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಹಾಗಾಗಿ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಸೇತುಬಂಧ 2025 ಮತ್ತು 26 ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿಯ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ, ಅಂದರೆ ಬುನಾದಿ ಸಾಮರ್ಥ್ಯಗಳು ಅಂತೇಳಿ ಕರಿತೀವಲ್ಲ, ಆ ಬುನಾದಿ ಸಾಮರ್ಥ್ಯಗಳು ಯಾವ್ಯಾವು ಎಂಬತಕ್ಕಂಥದ್ದನ್ನು ತಿಳಿಸಲಿದ್ದೇನೆ. ಒಂದನೆಯದು, ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಪೋಷಣೆಯನ್ನು ಅರಿಯುವರು, ನೈಸರ್ಗಿಕ ಸಂಪನ್ಮೂಲಗಳು ಮಿತ ಬಳಕೆ ಹಾಗೂ ಅವುಗಳ ಸಂರಕ್ಷಣೆಯ ಬಗ್ಗೆ ತಿಳಿಯುವರು, ಸಜೀವಿ ಮತ್ತು ನಿರ್ಜೀವಿಗಳ ಲಕ್ಷಣಗಳನ್ನು ತಿಳಿಯುವರು. 4ನೇದು, ಘನ, ದ್ರವ, ಅನಿಲಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸುವರು. 5ನೇದು, ನೀರಿನ ಮೂಲಗಳು, ನೀರಿನ ಉಪಯೋಗಗಳು, ಮಾಲಿನ್ಯ ಹಾಗೂ ಸಂರಕ್ಷಣಾ ಕ್ರಮಗಳನ್ನು ಅರಿಯುವರು, ಗಾಳಿಯ ಘಟಕಗಳು, ಅವುಗಳ ಲಕ್ಷಣಗಳು ಮತ್ತು ವಾಯು ಮಾಲಿನ್ಯದ ಕುರಿತು ತಿಳಿಯುವರು. 7ನೇದು, ಆಹಾರದ ಮೂಲಗಳು, ಆಹಾರದಲ್ಲಿರುವ ಪೋಷಕಾಂಶಗಳ ಬಗ್ಗೆ ಅರಿಯುವರು, ಆಹಾರ ಪೋಲಾಗುತ್ತಿರುವ ವಿವಿಧ ಸಂದರ್ಭಗಳನ್ನು ಅರಿಯುವರು, ಸಂರಕ್ಷಣೆಯ ಅಗತ್ಯವನ್ನು ಅರಿಯುವರು. 8ನೆಯ ಒಂದು ಸಾಮರ್ಥ್ಯ, ತ್ಯಾಜ್ಯ ವಿಲೇವಾರಿ ಕ್ರಮಗಳನ್ನು ಅರಿಯುವರು. 9, ಪ್ಲಾಸ್ಟಿಕ್ ಬಳಕೆಗೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಕಂಡುಕೊಳ್ಳುವರು. 10ನೇದು, ಹವಾಮಾನ, ಭೂಪ್ರದೇಶ ಮತ್ತು ಸಂಪನ್ಮೂಲಗಳ ನಡುವಿನ ಸಂಬಂಧವನ್ನು ಗ್ರಹಿಸುವರು. 10 ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿಯನ್ನು ನೀಡಲಾಗಿದೆ. ಇವುಗಳಿಗೆ ಅನುಸಾರವಾಗಿ ನಾವು ಒಂದು ಸಾಮರ್ಥ್ಯಕ್ಕೆ 1 ಅಥವಾ 2 ಅಥವಾ 3 ಪ್ರಶ್ನೆಗಳನ್ನು ರಚಿಸಬಹುದು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರ ಪತ್ರಿಕೆ, ಅದು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಎರಡಕ್ಕೂ ಸಂಬಂಧಪಟ್ಟಂತೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಧನ್ಯವಾದಗಳು.